ವಾದ ಸ್ಥಳ ಎತ್ತ ನೋಡಿದ್ರೆತ್ತ ಹೂ ಬಳ್ಳಿಗಳ ಸಾಲು. ಈ ಸಾಲುಗಳ ಮಧ್ಯೆ ನಿರ್ಮಿಸಿರುವ ಆ ಕಲೆಗಳ ಶಿಲ್ಪಿಗಳು, ಈ ಶಿಲ್ಪಿಗಳನ್ನು ಕೆತ್ತಿದ ಆ ಕಲೆಗಾರನ ಕೈಚಳಕ ಅದೆಂತ ಅದ್ಭುತವಾದದ್ದು. ಇದೆಲ್ಲ ಸುಂದರವಾದ ಪ್ರಕೃತಿಯನ್ನು ನೋಡ್ತಾ ನಿಂತ್ರೆ ನನಗೂ ಹಾಡಿ ನಲಿಬೇಕು ಅಂತ ಅನಿಸ್ತಾ ಇದೆ. ಓ ನನ್ನ ಮುದ್ದು ಕೋಗಿಲೆಗಳೇ, ನಿಮ್ಮ ಜೊತೆ ನಾನು ಹಾಡಿ ನಲಿಯಲು ಮಾತಿಲ್ಲ ಕಥೆಯಿಲ್ಲ ಇನ್ನೇನಿದೆ, ಕೈ ಕಾಲು ನಿಲ್ಲಲ್ಲ ಏನಾಗಿದೆ, ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಹುಟ್ಟೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲಿ, ಹುಟ್ಟೂರಲ್ಲಿ ನೂರೆಂಟು ದಂಡ್ಯಾಗಿಲ್ಲಿ, ತಂದಾನ ತಂದಾನ ನಿನ್ನೊಂದ ತಂದಾನ, ಚಂದಾನ ಚಂದಾನ ನಿನ್ನೊಂದ ಚಂದಾನ. ಬಾರೋ ಬಾರೋ ನನ್ನ ರಾಜ್ಕುಮಾರ, ನನ್ನ ರಾಜ್ಕುಮಾರ. ಒಬ್ಬ ಯಾರ ಮನೆಯಲ್ಲಿ ಅರಳಿ ಬಂದ ಮುತ್ತೈದೆ ಎನ್ನೊಯ್ದು ಹಾಡಿನಲ್ಲಿ ಮಾಧುರ್ಯವಿದ್ದರು, ಕೋಲ್ಮಿಂಚಿನಂತೆ ಕಿಡಿಕಾರುತ್ತಿದೆ. ನಡಿಗೆಯಲ್ಲಿ ಕೊಡಗಿನ ಬೆಳಗಿಯಾದರು, ಮುಟ್ಟಲು ಹೋದರೆ ಮಿಡಿ ನಾಗರ. ಎಂತ ಮಿಡಿ ನಾಗರವಾಗಿದ್ದರು ಈ ಗಜರಾಜನ ಪುಂಗಿಯನಾದಕ್ಕೆ ಎಡೆ ಬಿಚ್ಚಿ ಈ ಗಜರಾಜನ ತೊಡೆ ಮೇಲೆ ಆಡಲೇಬೇಕು. ಅದು ಈ ಗಜರಾಜ್ ನವಲಿನಂತೆ ನರ್ತಿಸುವ ಈ ನಿನ್ನ ಕಾಲ್ಗಜ ಸಪ್ಪಳಕ್ಕೆ ಮುಪ್ಪರಿಯದ ಮುದುಕನು ಕೂಡ ತಲೆ ಅಲ್ಲಾಡಿಸುವಂತಿದೆ ನಿನ್ನ ನೃತ್ಯ ಭಂಗಿ. ಹೆಣ್ಣೆಂದು ಸೃಷ್ಟಿಸಿ ಈ ಭೂಮಿಗೆ ಬಿಟ್ಟ ಆ ಕಲಾಬ್ರಹ್ಮ ತುಂಬಾ ಚತುರ. ಬಳ್ಳಿಯಂತೆ ಬಳುಕುವ ಸೊಂಟದೊಂದಿಗೆ ಇಂಪಾಗಿ ಹಾಡುತ್ತಿರುವ ನಿನ್ನ ಶ್ರೀಕಂಠ ಕೇಳೆ ಈ ಗಜರಾಜನ ಕಾಮದ ತೀರಿಸಿಕೊಳ್ಳೆಂಬ ಎಂಬ ಭಾಸವಾಗ್ತಾ ಇದೆ. ಓಹೋ, ಇವಳು ರಾಧಿಕಾ, ಶ್ರೀಮಂತ ಗೌಡನ ತಂಗಿ ರಂಬೆ. ಇದೇ ಒಳ್ಳೆಯ ಸಮಯ, ನನ್ನ ಕಾಮದಾನ ತೀರಿಸಿಕೊಳ್ಳಲೇಬೇಕು. ರಾಧಿಕಾ, ಯಾರವರು? ನಾನೇ ನಿಮ್ಮನ್ನ ಸರ್ವ ಸಂಸ್ಥೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ಥರ್, ನಿಮ್ಮಣ್ಣನ ಹೊಸ ಬಿಸ್ನೆಸ್ ಪಾರ್ಟ್ನರ್. ಅರ್ಥವಾಯಿತು. ನೀವು ನಮ್ಮ ಸಂಸ್ಥೆಯ MD ಆದಿದ್ದಕ್ಕೆ, ನನ್ನನ್ನ ಹೊಗಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಹೋಗ್ಬೇಕು, ನನಗೆ ದಾರಿ ಬಿಡಿ. ನಿಲ್ಲು ರಾಧಿಕಾ, ನೀನು ನಡೆಯುತ್ತಿರುವ ತಪ್ಪಿ ನಡೆಯುತ್ತಿರುವ ದಾರಿಯನ್ನು ಬದಲಿಸಿ ನಿನ್ನ ಬಾಳಿಗೆ ದಾರಿ ದೀಪವಾಗಬೇಕೆಂದು ಹಂಬಲಿಸಿ ಬಂದಿದ್ದೇನೆ. ಬಂದಿದ್ದಾಯ್ತಲ್ಲ, ತಾವಿನ್ನು ಹೋಗ್ಬೋದು. ರಾಧಿಕಾ, ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ರಾಧಿಕಾ. ಈ ಗಜರಾಜ್ ಎಂಬ ಪ್ರೇಮ ಅಂಗಳದಲ್ಲಿ ನಿನ್ನನ್ನು ಮನ್ಮತೆಯಾಗಿ ಇರಿಸಿಕೊಳ್ಳಬೇಕೆಂಬ ಆಸೆಯಿಂದ ಬಂದಿದ್ದೇನೆ. ನಕ್ಷತ್ರದಿಂದ ಪಳಪಳಲೆ ಹೊಳೆಯುತ್ತಿರುವ ಈ ನಿನ್ನ ಯೌವನದ ಗರಿ ಬಿಚ್ಚಿ ನನ್ನ ಕಾಮದ ತೀರಿಸುವ, ಆಮೇಲೆ ನಿನ್ನನ್ನು ಕರೆದೊಯ್ಯುವೆ ಸೂರಬಾಣದ ಲೋಕಕ್ಕೆ.
ಸರಿಯಾದ ಚಾಂಡಾಲ. ಪರಸ್ತ್ರೀಯರ ಹೆಣ್ಣು ಮಕ್ಕಳಂದ್ರೆ ನಿನ್ನ ಕಾಮದ ಕೈವಶವಂತ ತಿಳಿದುಕೊಂಡಿದ್ದೇನೋ ನೀಚ. ಹಿಂದೆ ಮಹಾಭಾರತ ರಾಮಾಯಣದಲ್ಲಿ ಸೀತಾ ಮಾತೆ ದ್ರೌಪದಿಯನ್ನ ಕೆಣಕಿದ ಆ ರಾವಣ ದುಶ್ಯಾಸನ ಕಥೆ ಏನಾಯ್ತು ಅಂತ ಸ್ವಲ್ಪ ಜ್ಞಾಪಿಸ್ಕೋ. ರಾಧಿಕಾ, ಅವರಂತೆ ಸಮಯ ಪ್ರಜ್ಞಾಹೀನನಲ್ಲ ಈ ಗಜರಾಜ್. ಹಸಿದಾಗ ಕೈಗೆ ಸಿಕ್ಕುವ ಅನ್ನವನ್ನೇ ತೃಪ್ತಿಯಿಂದ ತಿನ್ನುವ ಚತುರ ಈ ವೀರ. ನೋಡು ರಾಧಿಕಾ, ಮುಂದೆ ನಿನ್ನ ಬಾಳಿನಲ್ಲಿ ಹೊಂಬೆಳಕು ಕಂಗಳಿಸಬೇಕೆಂದರೆ ಇಂದು ನಾನು ಹೇಳಿದಾಗೆ ಕೇಳಿಕೊಂಡು ನನ್ನ ಮನ ತನಿಸುವ ಒಂದು ವೇಳೆ ಶ್ರೀಮಂತನ ತಂಗಿ ಎಂದು ಸೊಕ್ಕಿನಿಂದ ಕೆಕ್ಕರಿ ಮಾತನಾಡಿದರೆ ಮುಂದೆ ನಿನ್ನ ಬಾಳಿನಲ್ಲಿ ಸಂಕಟಗಳೆಂಬುದು ಕಟ್ಟಿಟ್ಟೆ ಬರುತ್ತೆ. ಕೆಲವು ಹುಚ್ಚ ಪ್ರೀತಿ ಎಂಬ ಅರ್ಥಕ್ಕೆ ಕಷ್ಟವೇ ಕಾರಣೀಭೂತ ಅಂತ ನಿನ್ನಂತ ಅರ್ಥಗಳಲ್ಲಿ ಅರ್ಥ ಆಗಬೇಕು. ನಿನ್ನ ಸ್ವಾರ್ಥಕ್ಕೋಸ್ಕರ ಅಮಾಯಕ ಹೆಣ್ಣನ್ನ ಉಪಯೋಗಿಸಿಕೊಳ್ಳುವ ನಿನ್ನಂತವನಿಗೆ ಈ ಸಮಾಜದ ಗೊತ್ತಾಗತ್ತೆ. ಮುಂದೆಲ್ಲ ಒಂದು ದಿನ ಈ ಸಮಾಜದ ಜನ ನಿನ್ನಂತವನಿಗೆ ತಕ್ಕ ಬುದ್ಧಿ ಕಲಿಸ್ತಾರೆ. ಎಚ್ಚರವಾಗಿರೋ. ಅಚ್ಚ ಹೋ ರಾಧಿಕಾ, ಅಚ್ಚ. ಎಲ್ಲವನ್ನು ಬಲ್ಲಾಳನಂತೆ ಉತ್ತರಿಸಬೇಡ. ನಾ ಬಲ್ಲನೆಂದು ಕಸದಲ್ಲಿ ರಸ ತೆಗೆಯುವ ಈ ಕಲಿಯುಗದಲ್ಲಿ ಪ್ರೇಮರಾಜೆಂದು ಬಿರುದು ಪಡೆದಿರುವ ಗಜ ಕೇಸರಿ ಎದುರು ಮಾತನಾಡ್ತಾ ಇದ್ದೀನಿ ಎಂದು ಮರತ್ ಮಾತನಾಡ್ತಾ ಇದೀಯಾ? ಒಂದು ವೇಳೆ ನನ್ನ ಮಾತು ನೀನು ಕೇಳದೆ ಹೋದ್ರೆ ಈ ಜಗತ್ತಿನಲ್ಲಿ ನೀನೊಂದು ಕಾಲು ಜರದ ಹೆಣ್ಣೆಂದು ರಣಕಾಲ ಓದಿ ಪಡೆದೆಪ್ಪಿಸಿ ಬಿಡುವ ನಿನ್ನ ಸೂಳೆ ಎಂಬ ಪಟ್ಟವನ. ಕಾಮುಕ ಹೆಣ್ಣೆ ಈ ಜಗದ ಕಣ್ಣೆಂದು ಪೂಜಿಸುವ ಈ ಕಾಲದಲ್ಲಿ ಹೆಣ್ಣಿನಿಂದ ತೂಗುತ್ತದೆ ಈ ಜಗದ ತೊಟ್ಟಿಲು. ಹೆಣ್ಣು 11ನೇ ವಿಶ್ವ ರೂಪಿಣಿ ಅಂತ ಸಾರ್ತಿರಬೇಕಾದ್ರೆ ಹೆಣ್ಣಿಗೆ ಕೇವಲವಾಗಿ ಮಾತನಾಡಿದ್ದಲ್ಲದೆ ಹೆಣ್ಣಿಗೆ ಸೂಳೆ ಪಟ್ಟವನ್ನ ಕಟ್ತಾ ಇದೆಯಲ್ಲ, ನಿನ್ನಂತವನಿಗೆ ಒತ್ತು ಬುದ್ಧಿ ಕಲಿಸ್ತಾರೆ ಇದೇ ಸಮಾಜದ ವೀರ ಗರ್ದಿಯರು. ಸಮಾಜ ನೋಡು ರಾಧಿಕಾ, ಈ ಸಮಾಜದ ಸತಿ ಶಿರೋಮಣಿಯರ ಕಥೆಯನ್ನ ಸ್ವಲ್ಪ ಬಿಚ್ಚಿ ಹೇಳ್ತೇನೆ, ಕಿವಿ ಕೊಟ್ಟು ಕೇಳ. ಮನೆಯಲ್ಲಿ ಗಂಡನಿಲ್ಲದಿರುವಾಗ ಮಗ್ಗಲ ಮನಿ ಮಾಂತ್ರಿಕನೊಂದಿಗೆ ಅಂಗ ಸುಖ ಬಯಸುವ ಬಂಡ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ರೂಢಿಯಲ್ಲಿ ಅಣ್ಣ ತಂಗಿ ಎಂದು ಮಾತನಾಡಿ ಮಧ್ಯರಾತ್ರಿಯಲ್ಲಿ ಮೈ ಒಪ್ಪಿಸಿ 3 ತಿಂಗಳ ಗರ್ಭವತಿಯಾದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅದ ನಂತರ ಹರಿಯದಲ್ಲಿ ಹಲವಾರು ಗಂಡಸರ ಸಂಭೋಗ ಮಾಡಿ ಮದುವೆಯಾದ ನಂತರ ಗಂಡರಿಗೆ ನಾನೇ ಸತಿ ಶಿರೋಮಣಿ ಎಂದು ಮೆರೆಯುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಯಾಕೆ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಕಲಿಯುವುದರಲ್ಲಿ ಆನ್ಲೈನ್ ನಲ್ಲಿ ಲವ್ ಮಾಡಿ ಪಡ್ಡೆ ಹುಡುಗರ ತಲೆ ಕೆಡಿಸಿ ಶ್ರೀಮಂತನೊಂದಿಗೆ ಅಂಗ ಸುಖ ಬಯಸುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮನೆಯಲ್ಲಿ ತಂದೆ ತಾಯಿ ನನ್ನ ಮಗಳು ಶಾಲೆ ಕಲಿಯಲೆಂದು ಹಾಸ್ಟೆಲ್ಗೆ ಇಟ್ಟರೆ ಪ್ರಿಯತಮನ ಜೋಡಿ ಪಾರ್ಕ್ ನಲ್ಲಿ ಕಾಮಸುಖ ಉಣ್ಣುವ ಹೆಣ್ಣುಗಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ. ಈ ಸಮಾಜದ ಗರತೆಯರ ಕತೆ ಸಾಕ ಅಥವಾ ಇನ್ನು ಹೇಳಬೇಕಾ? ನೀಚ ಸಮಾಜದ ಗರತಿಯರ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತನಾಡ್ತಾ ಇದೆಯಲ್ಲ, ನೀನು ಗರತಿಯ ಮಗನಲ್ಲ, ಜಾರಣಿಯ ಮಗನೇ ಇರಬೇಕು. ನನಗೆ ಜಾರಣಿಯ ಮಗ ಎಂದು ಜೋಡಿಸಿ ಎದಿಗೆ ಬಂದಂತೆ ಮಾತನಾಡಿದ್ಯಾ ಬಂಡರಂಡೆ? ಮುಗಿಯಿತು ನಿನ್ನ ಶೀಲದ ಕತೆ. ಅಯ್ಯೋ, ಯಾರಾದ್ರೂ ಸಾವಿರಾರು ದಿನಗಳ ಕೆಳಗೆ ರಾಮ್ಕೋರ್ ಸೌಕಾರ ಬಿಡೋ ಸಾಧ್ವಿ ಕೈಯನ್ನು. ಯಾಕೊನೆ
ನನ್ನ ಕಾಮದ ಕ್ರೀಡೆಯಲ್ಲಿ ಅಡ್ಡರಿಸಿ ಬಂದವನು ನೀನ್ಯಾರಲೇ ಜೋಕೆ? ಏಯ್! ಕರ್ನಾಟಕದಾಗ ಹೆಣ್ಣ ಮಣ್ಣ ಮುಟ್ಟಗೊಡುದಿಲ್ಲ ನಾವು. ಅದರ ಮೇಲೆ ಕಣ್ಣು ಹಾಕಿದರೆ ಅವರ ಕಣ್ಣ ಕೀಳುವ ಕ್ರಾಂತಿವೀರ ನಿನ್ನ ಪಾಲಿನ ಯಮಧರ್ಮ. ಓಹೋ, ಕ್ರಾಂತಿವೀರ! ನನ್ನ ಪ್ರತಿಯೊಂದು ಕೆಲಸದಲ್ಲಿ ದ್ವೇಷದಿಂದ ಅಡ್ಡಯಿಸುವ ನೀನು ಕ್ರಾಂತಿವೀರ ಅಲ್ಲ, ಮಹಾಚೋರ! ಹುಚ್ಚುಲೆ! ಬರಾಂಕೋರ್ ನಿಮ್ಮಂತವ್ರನ್ನ ಸದೆ ಬಡಿಯಲಿ ಅಂತೆ ನಾನೆಲ್ಲ ಸಹಜಾಗಿ ಬಂದಿದ್ದೇನೆ. ಅಮೃತವನ್ನುಂಡು ಉಂಟ ಮನೆಗೆ ಧ್ರುವ ಬಗೆಯುವ ನಿಮ್ಮಂತ ಬಂಡರಿಗೆ ಆ ಗೌಡ ಒಡ ಹುಟ್ಟಿದ ಸೋದರನಂತೆ ನೋಡಿಕೊಂಡು ಹೋಗುತ್ತಿರುವ ನಿನ್ನ ಅವನ ಮನೆ ಮೇಲೆ ಹೊಂಚಾಕಿ ಅವನ ತಂಗಿಯನ್ನು ಕಣ್ಣು ಹಾಕಿ ಅವಳನ್ನು ಬಲಾತ್ಕಾರ ಮಾಡಲು ಬಂದಿರುವ ಕ್ರಾಂತಿವೀರ ನೀನು ಅಲ್ಲ, ಅವಳ ಸಂಪತ್ತಿಗೆ ಕಣ್ಣು ಹಾಕಿದ ಮಾಚೋರ ನೀನು. ಕ್ರಾಂತಿವೀರ! ಇವರ ಅಣ್ಣನ ಶ್ರೀಮಂತ